ಹಾಯ್ ಎವರಿವನ್. ಇವಾಗ ನೋಡಿ, ಒಂದು ಇನೋವಾ ಕ್ರಿಸ್ಟಾ ಜಿ ಮಾಡಲ್ ಇದೆ, GX ಇದೆ, GX ಪ್ಲಸ್ ಅಂತ ಒಂದು ಗಾಡಿ ಇದೆ. ಸೊ ಈ ಗಾಡಿ ಇನೋವಾ ಕ್ರಿಸ್ಟಾ 2025 ಗಾಡಿ, BS6 ಗಾಡಿ ಇದು. ಇದಕ್ಕೆ ನಾವು ಏನೇನು ಅಪ್ಗ್ರೇಡ್ ಮಾಡಿದ್ದೀನಿ ಅಂದರೆ, ನೀವು ವಿಡಿಯೋ ನೋಡ್ರೆ ನಿಮಗೆ ಎಲ್ಲ ವಿಡಿಯೋ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಔಟ್ಸೈಡಿಂದ ಇದರಲ್ಲಿ ಸನ್ಫ್ಲೇಮು ಹ್ಯಾಂಡಲ್ ಇದು ರಿಪ್ಲೇಸ್ಮೆಂಟ್ ಮಾಡಿರೋದು ನಾವು. ಇದು ತೆಗಿಬಿಟ್ಟು ಹಾಗಾಗಿ ಹ್ಯಾಂಡಲ್ಲು, ವಿಂಡೋ ಗಾರ್ನಿಶ್, ಡೋರ್ ವೈಸರ್, ಡೋರ್ ಬೀಡಿಂಗ್, ಫುಟ್ರೆಸ್ಟ್, ಇಷ್ಟು ಔಟ್ಸೈಡ್ನಲ್ಲಿ ಕೆಲಸ ಆಗಿದೆ. ಇನ್ಸೈಡ್ ಬಂದರೆ ನೀವು ಪ್ಯಾನಲ್ ಇದರಲ್ಲಿ ಮಿರರ್ ಫೋಲ್ಡಿಂಗ್ ಬರಲ್ಲ. ಮಿರರ್ ಫೋಲ್ಡಿಂಗು ನಾವು ಆಟೋ ಫೋಲ್ಡ್ ಮಿರರ್, ಇದಕ್ಕೆ ಸ್ವಿಚ್ ಹಾಕಿ ಒರಿಜಿನಲ್ಲು ಇದು ಒಂದು ಮಾಡಿದ್ದೀನಿ. ತಿರ್ಗಾ ಒಳಗಡೆ ಬಂದರೆ ನೀವು ಪ್ಯಾನಲ್ ಇದು ವುಡನ್ದೇ ಸಿಗೋದು, ವುಡನ್ ಒಂದು ಸಿಗುತ್ತೆ, ಸಿಲ್ವರ್ ಒಂದು ತೆಗಿಬಿಟ್ಟು ಇಲ್ಲಿ ಒಂದು ಸಿಲ್ವರ್ ಲೈನ್ ಒಂದು ಇದಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಂಪ್ನಿ ಸಿಸ್ಟಮ್ಗೆ ನಾವು ಕ್ಯಾಮ್ರಾ ಫಿಟ್ ಮಾಡಿರೋದು. ಇದು ಕ್ಯಾಮ್ರಾನು ನಿಮಗೆ ತೋರಿಸ್ತೀನಿ ಎಲ್ಲಿ ಬರ್ತದೆ ಅಂತ. ಇದು ಒಂದು ಕ್ಯಾಮ್ರಾ ಒಂದು ಫಿಟ್ ಆಗಿದೆ. ಇದು ಕ್ಯಾಮ್ರಾನು ನೋಡ್ಬೋದು ನೀವು ಯಾವ ಥರ ಕ್ಲಾರಿಟಿ ಇದೆ ಅಂತ. 1080 AHD ಕ್ಯಾಮ್ರಾ ಇದಕ್ಕೆ ನಾವು ಫಿಟ್ ಮಾಡಿರೋದು. ಇದು ಒಂದು ಕೆಲಸ ಆಗಿದೆ. ನೆಕ್ಸ್ಟ್ ಇದಕ್ಕೆ ಹೊಸ ಕೆಲಸ ಏನಂದರೆ, ನಮ್ಮ ಬ್ಯಾಂಗ್ಳೂರಿನಲ್ಲಿ ನನ್ನ ಪ್ರಕಾರ ಈ ಕ್ರಿಸ್ಟಾಗೆ GX ಮಾಡಲ್ಗೆ ಸ್ಟೇರಿಂಗ್ ತೆಗಿಬಿಟ್ಟು ನಾವು GRದು ಸ್ಟೇರಿಂಗು, ನನ್ನ ಪ್ರಕಾರ ಇದು ಬ್ಯಾಂಗ್ಳೂರಿಗೆ ಫಸ್ಟ್ ವೆಹಿಕಲ್ ಇರ್ಬೋದು ನಾವು ಫಿಟ್ ಮಾಡಿರೋದು. ನಮ್ಮದೇ ಚಾನಲ್ನಲ್ಲಿ ನಿಮಗೆ ಈ ಥರ ಸ್ಟೇರಿಂಗು ಫಸ್ಟು ಸಿಕ್ಕಿರ್ಬೋದು ನಿಮಗೆ. ಇದು ಒಂದು ಸ್ಟೇರಿಂಗ್ ಇದಕ್ಕೆ ಒಂದು ಫಿಟ್ ಆಗಿದೆ. ಪ್ಲಸ್ ಇದು ಪಾರ್ಕಿಂಗ್ ಆನ್ ಮಾಡಿದ್ರೆ ನಮಗೆ ಲೈಟು ಬರ್ತದೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಇನ್ನೊಂದು ಏನಂದರೆ, ಇದಕ್ಕೆ ನಾವು ಕ್ರೂಸ್ ಕಂಟ್ರೋಲ್ ಒಂದು ಇದಕ್ಕೆ ನಾವು ಆಕ್ಟಿವೇಶನ್ ಮಾಡಿ ಕೊಟ್ಟಿದ್ದೀನಿ. ನೋಡ್ಬೋದು, ಇದು ಕ್ರೂಸ್ ಕಂಟ್ರೋಲ್ ಒಂದು ಇದಕ್ಕೆ ನಾವು ಆಕ್ಟಿವೇಶನ್ ಮಾಡಿ ಕೊಟ್ಟಿದ್ದೀನಿ. ಸ್ಟೇರಿಂಗ್ ಆಗಿಬಿಟ್ರೆ ಜಸ್ಟ್ ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜ್ ಮೋಡ್ ನೋಡಿ. ಇವಾಗ ನಿಮಗೆ ವ್ಯಾಲ್ಯೂಮ್ ಇದೆ ಬಟನ್ನು, ಕಮ್ಮಿ ಜಾಸ್ತಿ ಪವರ್ದು ಅದು ಹಾಗೆ ಆಗುತ್ತೆ ನೋಡಿ. ಇಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಕಡಿಮೆ ಆಗ್ತಾ ಇದೆ. ಇದು ಹಾಗೆ ಆಗುತ್ತೆ ಬಿಡಿ. ಅದು ಆದ್ರೂ ನಾವು ಈ ಸ್ಟೇರಿಂಗ್ ಫಿಟ್ ಮಾಡ್ರೂ ಬೆನಿಫಿಟ್ ಏನಿದೆ ಅಂದರೆ, ನಿಮಗೆ ನೋಡಿ BS6ಗೆ ಮಾತ್ರ ನಾನು ಹೇಳ್ತಾ ಇರೋದು. ಕ್ರೂಸ್ ಕಂಟ್ರೋಲು ನಾವು ಇದಕ್ಕೆ ಆಕ್ಟಿವೇಶನ್ ಮಾಡಿ ಕೊಟ್ಟಿದ್ದೀನಿ. ಸೊ BS6 ಇದ್ದರೆ ನಿಮಗೆ ಮೀಟರ್ನಲ್ಲಿನೂ ಶೋ ಆಗುತ್ತೆ. ಇದು ಆಫು, ಪ್ರೆಸ್ ಮಾಡಿದ್ರೆ ಆನ್. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಇದರಲ್ಲಿ ಇದು ಸಿಲ್ವರ್ ಒಂದಿದೆ, ಬ್ಲ್ಯಾಕ್ ಒಂದಿದೆ, ಇನ್ನೊಂದು ಥರ ಇದೆ, ಇನ್ನೊಂದು ವಿಡಿಯೋನಲ್ಲಿದೆ. ಅದನ್ನಲ್ಲಿನೂ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ನೋಡ್ಬೋದು GX ಮಾಡಲ್. ಇದು ಸಿಲ್ವರ್ ಲೈನು, ವುಡನ್ ಕಿಟ್ಟು ಇಲ್ಲಿ. ಪ್ಲಸ್ ಇನ್ನೊಂದು ಏನಿದೆ ಅಂದರೆ, ಕ್ರಿಸ್ಟಾ ಅಂತ ನಿಮಗೆ ಇಲ್ಲಿ ಲೈಟು ಕಾಣಿಸೋದು. ಈ ಲೈಟು ಬರಲ್ಲ, ಈ ಲೈಟು ನಾವು ಹಾಕಿದ್ದೀವಿ. ಆಚೆ ಬಂದ್ಬಿಟ್ಟು ನೀವು ರಿಮೋಟ್ನಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನೀವು ಮಿರರ್ ಕ್ಲೋಸ್ ಆಗುತ್ತೆ. ತಿರ್ಗಾ ರಿಮೋಟ್ನಲ್ಲಿ ಡೋರ್ ಮಾತ್ರ ಓಪನ್ ಆಗುತ್ತೆ. ನೀವು ಒಳಗಡೆ ಬಂದ್ಬಿಟ್ಟು ಇಗ್ನಿಷನ್ ಕೀ ಆಗಿಬಿಟ್ಟು ಈ ಥರ ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಮಿರರ್ ಓಪನ್ ಆಗುತ್ತೆ. ಸೊ ಕಂಪ್ನಿ ಫೀಚರ್ ಏನಿದೆ ಅದೇ ಥರ ಮಾಡಿರೋದು. ಈ ಸ್ಟೇರಿಂಗ್ ಫಿಟ್ ಮಾಡೋಕ್ಕೆ ಒಂದು ವೈರೂ ಕಟ್ಟಿಂಗ್ ಇಲ್ಲ, ಟ್ಯಾಂಪರಿಂಗ್ ಇಲ್ಲ. ಒಂದು ಕ್ರೂಸ್ ಕಂಟ್ರೋಲು ಆಕ್ಟಿವೇಶನ್ ಮಾಡೋಕ್ಕೆ ಒಂದು ವೈರ್ ಸ್ಕಿನ್ ಇಲ್ಲ, ಟ್ಯಾಂಪರಿಂಗ್ ಇಲ್ಲ. ಇದು ಹೇರ್ ಬ್ಯಾಗು ನಿಮಗೆ ಆಕ್ಟಿವೇಶನ್ ಜೊತೆಯಲ್ಲಿ ಬರೋದು. ಕಂಪ್ನಿನಲ್ಲಿ ಏನು ಈ ಥರ ಮಾಡಿರ್ತಾರೆ ಸ್ಟೇರಿಂಗು, ಸೇಮ್ ಅದೇ ಸ್ಟೇರಿಂಗು, ಅದೇ ಹೇರ್ ಬ್ಯಾಗ್ ಥರ ಈ ಹೇರ್ ಬ್ಯಾಗ್ ನಾವು ಆಕ್ಟಿವೇಶನ್ ಜೊತೆಯಲ್ಲಿ ಮಾಡಿ ಕೊಟ್ಟಿರೋದು. ನಿಮಗೆ ಯಾವುದೂ ಮೀಟರ್ನಲ್ಲಿ ನೋಡ್ಬೋದು ನೀವು, ಎರೇರ್ ಅಂತ ಏನು ಬರಲ್ಲ. ಸ್ಟಾರ್ಟ್ ಮಾಡಿದ್ರೆ ಗಾಡಿ ಆಫ್ ಆಗಿ ಇದು ಒಂದು ಹ್ಯಾಂಡ್ ಬ್ರೇಕ್ ಲೈಟ್ ಬರ್ತಾ ಇದೆ, ಒಂದು ಸೀಟ್ ಬೆಲ್ಟ್ ಬರ್ತಾ ಇದೆ ನಿಮಗೆ ಲೈಟ್. ಇದು ಒಂದು ಫಿಟ್ ಆಗಿದೆ. ಸ್ಟೇರಿಂಗ್ ಲುಕ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಫಿಟ್ಟಿಂಗ್ ಇದು. ಸೊ ಕಸ್ಟಮರ್ಗೆ ಏನು ಬೆನಿಫಿಟ್ ಇದ್ದರೆ, ಸ್ಟೇರಿಂಗ್ ತೊಗೊಂಡ್ರು ನಮ್ಮ ಹತ್ರ ನೀವು ಆಡಿಯೋ ಕೆಲಸನೂ ಮಾಡ್ತದೆ. ಕ್ರೂಸ್ ಕಂಟ್ರೋಲ್ ಒಂದು ಬೆನಿಫಿಟ್ ಏನಂದರೆ ಅದರಲ್ಲಿ ಆಕ್ಟಿವೇಶನ್, ಪ್ಲಸ್ ಗಾಡಿ ಲುಕ್ಕೇ ನಿಮಗೆ ಚೇಂಜ್ ಆಗುತ್ತೆ. ಇದು ಗಾಡಿ ನಿಮಗೆ ಈ ಸ್ಟೇರಿಂಗ್ ಹಿಡ್ಕೊಳ್ಳೋದು ಮಜಾನೇ ಬೇರೆ. ಇದು ಲುಕ್ ಇರೋದು ಕಾರ್ಬನ್ ಫೈಬರ್. ಇಲ್ಲಿ ಕೆಳಗಡೆ ಬಂದು, ಇಲ್ಲಿ ಮೇಲೆ ಬಂದು, ಈ ರೆಡ್ ಲೈನ್ ಬಂದು ಒಂಥರ ಲುಕ್ಕೇ ಬೇರೆ ಥರ ಇದೆ. ಇಷ್ಟು ಈ ಗಾಡಿನಲ್ಲಿ ಫಿಟ್ ಆಗಿದೆ. ಸನ್ ಕಂಟ್ರೋಲ್ ಫ್ಲೇಮ್, ಆಟೋ ಫೋಲ್ಡ್ ಮಿರರು, ಸ್ಟೇರಿಂಗು, ಕ್ರೂಸ್ ಕಂಟ್ರೋಲು, ವುಡನ್ ಕಿಟ್ಟು, ಸಿಲ್ವರ್ ಲೈನು, ಹ್ಯಾಂಡಲ್ಲು, ರಿವರ್ಸ್ ಕ್ಯಾಮ್ರಾ ಅದೇ ಸಿಸ್ಟಮ್ಗೆ ಇಷ್ಟೊಂದು ಐಟಮ್ ಎಲ್ಲ
ಫಿಟ್ ಆಗಿದೆ.